ಹಲೋ ಎವ್ರಿವಾನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರೀವಿಯಸ್ ಕ್ಲಾಸ್‌ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು, ಪಾಸ್ಟ್ ಟೆನ್ಸ್‌ಗೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್‌ಗೂ ಇರೋ ವ್ಯತ್ಯಾಸವೆಲ್ಲ ಏನು ಅಂತ ನಾವು ಕಲ್ತಿದ್ದೇವೆ. ನಾವು ಡೂ, ಡೋಂಟ್, ಡಸಂಟ್ ಅವನ್ನೆಲ್ಲ ಎಲ್ಲಿ ಯೂಸ್ ಮಾಡಬೇಕು, ನೆಗೆಟಿವ್ ಸೆಂಟೆನ್ಸ್ ಹೆಂಗಿರಬೇಕು, ಪಾಸಿಟಿವ್ ಸೆಂಟೆನ್ಸ್ ಹೆಂಗಿರಬೇಕು, ಕ್ವೆಶ್ಚನಿಂಗ್ ಸೆಂಟೆನ್ಸ್ ಹೆಂಗಿರಬೇಕು, ಇದನ್ನೆಲ್ಲ ನಾವು ಪ್ರೀವಿಯಸ್ ಕ್ಲಾಸ್‌ನಲ್ಲಿ ಕಲ್ತಿದ್ದೀವಿ. ಈಗ ನಮಗೆ ಇಲ್ಲಿ 15 ಕನ್ನಡ ಸೆಂಟೆನ್ಸ್‌ಗಳಿದೆ. ಫಸ್ಟ್ ಒನ್ ನೋಡಿ, ನೀವು ಎಲ್ಲಿ ಕೆಲಸ ಮಾಡುತ್ತೀರಿ, ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿದೆ. ನೀವು ಎಲ್ಲಿ ಕೆಲಸ ಮಾಡುತ್ತೀರಿ ಅದನ್ನ ನಾವು ಹೆಂಗೆ ಹೇಳಬೇಕು? ವೇರ್ ಡು ಯು ವರ್ಕ್, ವೇರ್ ಡು ಯು ವರ್ಕ್, ವೇರ್ ಡು ಯು ವರ್ಕ್. ಸೆಕೆಂಡ್ ಒನ್ ನೋಡಿ, ನೀವು ಆಡುತ್ತೀರಾ, ನೀವು ಆಡುತ್ತೀರಾ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಅದು ಹೆಂಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್? ನಿಮ್ಮಲ್ಲಿ ಆ ಅಭ್ಯಾಸವಿದೆಯೇ? ನೀವು ಹಾಡುತ್ತೀರಾ ಅನ್ನೋದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಡು ಯು ಸಿಂಗ್, ಡು ಯು ಸಿಂಗ್, ಡು ಯು ಸಿಂಗ್ ಅಂತ ಹೇಳಬೇಕು. ನೆಕ್ಸ್ಟ್ ನೋಡಿ, ನೀವು ವೈದ್ಯರನ್ನ ನೋಡಿದ್ದೀರಾ, ನೀವು ವೈದ್ಯರನ್ನ ನೋಡಿದ್ದೀರಾ, ನೀವು ವೈದ್ಯರನ್ನ ನೋಡಿದ್ದೀರಾ, ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ನೋಡಿದ್ದೀರಾ ಅಂತ. ಅದಕ್ಕೆ ನಾವು ಡಿಡ್ ಯು ಸಿ ದ ಡಾಕ್ಟರ್, ಡಿಡ್ ಯು ಸಿ ದ ಡಾಕ್ಟರ್, ಡಿಡ್ ಯು ಸಿ ದ ಡಾಕ್ಟರ್, ಇಲ್ಲ ಅಂದ್ರೆ ಡಿಡ್ ಯು ಮೀಟ್ ದ ಡಾಕ್ಟರ್ ಅಂತ ಹೇಳ್ಬೋದು. ಫೋರ್ತ್ ಒನ್ ನೋಡಿ, ನೀವು ಚಲನಚಿತ್ರಗಳನ್ನು ನೋಡುತ್ತೀರಾ, ನೀವು ಚಲನಚಿತ್ರಗಳನ್ನು ನೋಡುತ್ತೀರಾ, ನಿಮಗೆ ಆ ಹ್ಯಾಬಿಟ್ ಇದೆಯಾ ಅನ್ನೋ ತರ ಕೇಳ್ತೀವಿ. ಅದಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತೀವಿ. ಓಕೆ, ನೀವು ಚಲನಚಿತ್ರಗಳನ್ನು ನೋಡುತ್ತೀರಾ ಅದನ್ನ ನಾವು ಹೆಂಗೆ ಹೇಳಬೇಕು? ಡು ಯು ವಾಚ್ ಮೂವೀಸ್, ಡು ಯು ವಾಚ್ ಮೂವೀಸ್ ಅಂತ ಕೇಳಬೇಕು. ಫಿಫ್ತ್ ಒನ್ ನೋಡಿ, ನೀವು ನಿನ್ನೆ ಆ ಕಾರ್ಯಕ್ರಮವನ್ನು ನೋಡಿದ್ದೀರಾ, ನೀವು ನಿನ್ನೆ ಆ ಕಾರ್ಯಕ್ರಮವನ್ನು ನೋಡುತ್ತೀರಾ, ನೋಡಿದ್ದೀರಾ, ಇಲ್ಲಿ ನಿನ್ನೆಯ ಬಗ್ಗೆ ಮಾತನಾಡ್ತಾ ಇದೀವಿ, ಇದು ಪಾಸ್ಟ್ ಟೆನ್ಸ್. ಅದಕ್ಕೆ ನಾವು ಡಿಡ್ ಅಂತ ಯೂಸ್ ಮಾಡಬೇಕು. ಡಿಡ್ ಯು ವಾಚ್ ದಟ್ ಶೋ ಎಸ್ಟರ್ಡೇ, ಡಿಡ್ ಯು ವಾಚ್ ದಟ್ ಶೋ ಎಸ್ಟರ್ಡೇ, ಕಾರ್ಯಕ್ರಮ ಶೋ ಅಂತ ಹೇಳ್ತೀವಿ ಕಾರ್ಯಕ್ರಮವನ್ನ. ಡಿಡ್ ಯು ವಾಚ್ ದಟ್ ಶೋ ಎಸ್ಟರ್ಡೇ, ಡಿಡ್ ಯು ವಾಚ್ ದಟ್ ಶೋ ಎಸ್ಟರ್ಡೇ ಅಂತ ಹೇಳ್ಬೇಕು. ಡಿಡ್ ಜೊತೆ ಡಿಡ್ ಇರುವಾಗ ವಾಚ್ಡ್ ಅಂತ ಪಾಸ್ಟ್ ಟೆನ್ಸ್ ಯೂಸ್ ಮಾಡಬಾರ್ದು. ಓಕೆನಾ? ನೆಕ್ಸ್ಟ್ ಸಿಕ್ಸ್ ಬಂದು ನೋಡಿ, ನೀವು ಕ್ರಿಕೆಟ್ ಆಡುತ್ತೀರಾ, ನೀವು ಕ್ರಿಕೆಟ್ ಆಡುತ್ತೀರಾ, ನಿಮಗೆ ಆ ಅಭ್ಯಾಸವಿದೆಯೇ, ನಿಮಗೆ ನಿಮಗೆ ಕ್ರಿಕೆಟ್ ಆಡೋ ಅಭ್ಯಾಸವಿದೆಯೇ, ನೀವು ಕ್ರಿಕೆಟ್ ಆಡುತ್ತೀರಾ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅದಕ್ಕೆ ನಾವು ಡೂ ಯೂಸ್ ಮಾಡಬೇಕು. ಡು ಯು ಪ್ಲೇ ಕ್ರಿಕೆಟ್, ಡು ಯು ಪ್ಲೇ ಕ್ರಿಕೆಟ್, ಡು ಯು ಪ್ಲೇ ಕ್ರಿಕೆಟ್, ಡು ಯು ಪ್ಲೇ ಕ್ರಿಕೆಟ್. ನೆಕ್ಸ್ಟ್ ನೋಡಿ, ನೀವು ಕ್ರಿಕೆಟ್ ಆಡಿದ್ದೀರಾ, ನೀವು ಕ್ರಿಕೆಟ್ ಆಡಿದ್ದೀರಾ, ಆಡಿದ್ದೀರಾ, ಇದು ಪಾಸ್ಟ್ ಟೆನ್ಸ್ ಅಲ್ಲಿದೆ. ಆಡಿದ್ದೀರಾ, ಅದಕ್ಕೆ ನಾವು ಡಿಡ್ ಅಂತ ಯೂಸ್ ಮಾಡಬೇಕು. ಡಿಡ್ ಯು ಪ್ಲೇ ಕ್ರಿಕೆಟ್, ಡಿಡ್ ಯು ಪ್ಲೇ ಕ್ರಿಕೆಟ್, ಡಿಡ್ ಯು ಪ್ಲೇ ಕ್ರಿಕೆಟ್, ಡಿಡ್ ಯು ಪ್ಲೇ ಕ್ರಿಕೆಟ್, ಡಿಡ್ ಯು ಪ್ಲೇ ಕ್ರಿಕೆಟ್. ನೆಕ್ಸ್ಟ್ ನೋಡಿ, ನಾನು ರಾತ್ರಿಯಲ್ಲಿ ತಿನ್ನುವುದಿಲ್ಲ, ನಾನು ರಾತ್ರಿಯಲ್ಲಿ ತಿನ್ನುವುದಿಲ್ಲ, ಇದೇನು? ನನ್ನ ಹ್ಯಾಬಿಟ್ ಅದು. ನಾನು ರಾತ್ರಿಯಲ್ಲಿ ತಿನ್ನುವುದಿಲ್ಲ, ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಐ ಡೋಂಟ್ ಈಟ್ ಅಟ್ ನೈಟ್, ನೈಟ್ ಮುಂಚೆ ನಾವು ಅಟ್ ಅನ್ನೋದನ್ನ ಯೂಸ್ ಮಾಡಬೇಕು. ಐ ಡೋಂಟ್ ಈಟ್ ಅಟ್ ನೈಟ್. ನೈನ್ತ್ ಒನ್ ನೋಡಿ, ನಿನ್ನೆ ನೀವು ಯಾವಾಗ ನಿದ್ರೆಗೆ ಹೋಗಿದ್ದೀರಿ, ನಿನ್ನೆ ನೀವು ಯಾವಾಗ ನಿದ್ರೆಗೆ ಹೋಗಿದ್ದೀರಿ, ನಿನ್ನೆಯ ಬಗ್ಗೆ ಮಾತನಾಡ್ತಾ ಇದೀವಿ ಅಲ್ವಾ? ಅದಕ್ಕೆ ನಾವು ಡಿಡ್ ಅನ್ನೋದನ್ನ ಯೂಸ್ ಮಾಡಬೇಕು. ಯಾವಾಗ ಅಂದ್ರೆ ವೆನ್. ವೆನ್ ಡಿಡ್ ಯು ಗೋ ಟು ಸ್ಲೀಪ್ ಎಸ್ಟರ್ಡೇ, ವೆನ್ ಡಿಡ್ ಯು ಗೋ ಟು ಸ್ಲೀಪ್ ಎಸ್ಟರ್ಡೇ. ನೆಕ್ಸ್ಟ್ ನೋಡಿ, ನೀವು ಯಾವಾಗ ನಿದ್ರೆಗೆ ಹೋಗುತ್ತೀರಿ, ನೀವು ಯಾವಾಗ ನಿದ್ರೆಗೆ ಹೋಗುತ್ತೀರಿ, ಇದು ರೋಟೀನ್ ಆಗಿ, ನಿಮ್ಮ ರೋಟೀನ್ ಅಲ್ಲಿ ಯಾವಾಗ ನಿದ್ರೆಗೆ ಹೋಗುತ್ತೀರಿ, ಎವ್ರಿ ಡೇ, ಯಾವಾಗ್ಲೂ ಯಾವಾಗ ನಿದ್ರೆಗೆ ಹೋಗುತ್ತೀರಿ ಅಂತ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಅಲ್ಲಿ ನಾವು ಡೂ ಅನ್ನೋದನ್ನ ಯೂಸ್ ಮಾಡಬೇಕು. ವ್ಯಾನ್ ಡು ಯು ಗೋ ಟು ಸ್ಲೀಪ್, ವ್ಯಾನ್ ಡು ಯು ಗೋ ಟು ಸ್ಲೀಪ್, ವ್ಯಾನ್ ಡು ಯು ಗೋ ಟು ಸ್ಲೀಪ್. ಟೆಂತ್ ನೋಡಿ, ನಾನು ಧೂಮಪಾನ ಮಾಡುವುದಿಲ್ಲ, ನಾನು ಧೂಮಪಾನ ಮಾಡುವುದಿಲ್ಲ, ನೆಗೆಟಿವ್, ಡೋಂಟ್ ಅಂತ ಯೂಸ್ ಮಾಡಬೇಕು. ಐ ಡೋಂಟ್ ಸ್ಮೋಕ್, ಐ ಡೋಂಟ್ ಸ್ಮೋಕ್, ಅವನು ಆವಾಗವಾಗ ಧೂಮಪಾನ ಮಾಡುತ್ತಾನೆ. ಈ ಆಫನ್ ಸ್ಮೋಕ್ಸ್. ಯಾಕೆ ಸ್ಮೋಕ್ಸ್ ಅಂತ ಹೇಳ್ತೀವಿ? ಈ, ಶಿ ಮತ್ತು ಹಿಟ್, ಈ ಮೂರು ಜೊತೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವರ್ಬ್ ಯೂಸ್ ಮಾಡಿದ್ರೆ ಎಸ್ ಅನ್ನ ಆಡ್ ಮಾಡಬೇಕು. ಈ ಸ್ಮೋಕ್ಸ್, ಈ ಆಫನ್ ಸ್ಮೋಕ್ಸ್. ಯಾಕೆ ಆಫನ್? ಆವಾಗ ಆವಾಗ, ಅದಕ್ಕೆ ನಾವು ಆಫನ್ ಅಂತೀವಿ. ಓಕೆ, ಈ ಆಫನ್ ಸ್ಮೋಕ್ಸ್ ಅಂತ ಹೇಳ್ಬೇಕು. 11th ಒಂದು ನೋಡಿ, ಅವನು ಎಲ್ಲಿ ಕೆಲಸ ಮಾಡುತ್ತಾನೆ, ಅವನು ಎಲ್ಲಿ ಕೆಲಸ ಮಾಡುತ್ತಾನೆ, ಅವನು ಎಲ್ಲಿ ಕೆಲಸ ಮಾಡುತ್ತಾನೆ, ಅವನು ಎಲ್ಲಿ ಕೆಲಸ ಮಾಡುತ್ತಾನೆ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಇದನ್ನ ಹೆಂಗೆ ಹೇಳ್ಬೇಕು? ವೇರ್ ಡಸ್ ಹಿ ವರ್ಕ್, ವೇರ್ ಡಸ್ ಹಿ ವರ್ಕ್, ವೇರ್ ಡಸ್ ಹಿ ವರ್ಕ್. ಯಾಕೆ ಡಸ್ ಯೂಸ್ ಮಾಡ್ತೀವಿ ಇಲ್ಲಿ, ಡೂ ಯೂಸ್ ಮಾಡಿಲ್ಲ ಅಂದ್ರೆ ಈ, ಶಿ, ಇಟ್ ಇವರ ಜೊತೆ ಬರೋ ಕ್ವಶನ್ಗೂ ನಾವು ಡಸ್ ಅಂತ ಯೂಸ್ ಮಾಡಬೇಕು. ವೇರ್ ಡಸ್ ಹಿ ವರ್ಕ್ ಅಂತ ಹೇಳ್ಬೇಕು, ವೇರ್ ಡಸ್ ಹಿ ವರ್ಕ್ ಅಂತ ಹೇಳ್ಬೇಕು. 12th ಒಂದು ನೋಡಿ, ನೀವು ಎಲ್ಲಿ ವಾಸಿಸುತ್ತೀರಿ,
ನೀವು ಎಲ್ಲಿ ವಾಸಿಸುತ್ತೀರಿ? ನೀವು ಅನ್ನೋದು ಯು ಅಲ್ವಾ? ಅದಕ್ಕೆ ನಾವು ಡೂ ಯೂಸ್ ಮಾಡಬೇಕು. ವೇರ್ ಡು ಯು ಲಿವ್? ವೇರ್ ಡು ಯು ಲಿವ್? ವೇರ್ ಡು ಯು ಲಿವ್ ಅಂತ ಹೇಳ್ಬೇಕು. LIVE ಲಿವ್. ಓಕೆನಾ? 13th ಒಂದು ನೋಡಿ. ಅವನು ಎಲ್ಲಿ ವಾಸಿಸುತ್ತಾನೆ? ಅವನು ಎಲ್ಲಿ ವಾಸಿಸುತ್ತಾನೆ? ಅವನು ಅಂತ ಹೇಳೋದಕ್ಕೆ ಈ ಅಂತ ಹೇಳ್ತೀವಿ. ವೇರ್ ಡಸ್ ಹಿ ಲಿವ್? ವೇರ್ ಡಸ್ ಹಿ ಲಿವ್? ಯಾಕೆ ಇಲ್ಲಿ ಡಸ್? ಬಿಕಾಸ್ ಆಫ್ ಹಿ. ಈ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್. ಅದಕ್ಕೆ ನಾವು ಡಸ್ ಅಂತ ಯೂಸ್ ಮಾಡ್ತೀವಿ. ಈ ಜೊತೆ ನಾವು ಡೂ ಅಂತ ಯೂಸ್ ಮಾಡೋದೇ ಇಲ್ಲ ನಾವು. ಓಕೆ? ವೇರ್ ಡಸ್ ಹಿ ವರ್ಕ್? ವೇರ್ ಡಸ್ ಹಿ ವರ್ಕ್? ವೇರ್ ಡಸ್ ಹಿ ಲಿವ್? ವೇರ್ ಡಸ್ ಹಿ ಲಿವ್ ಅಂತ ಹೇಳ್ಬೇಕು. 14ನೇದು ಅವನು ಕರೆ ಮಾಡುತ್ತಾನೆಯೇ? ಅವನು ಕರೆ ಮಾಡುತ್ತಾನೆಯೇ? ಅವನು ಕರೆ ಮಾಡುತ್ತಾನೆಯೇ? ಇದು ಅವನಿಗೆ ಆ ಹ್ಯಾಬಿಟ್ ಇದೆಯೇ? ಇದು ಅವನಿಗೆ ಆ ರೂಟೀನ್ ಇದೆಯೇ? ಅದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಡಸ್ ಹಿ ಕಾಲ್? ಡಸ್ ಹಿ ಕಾಲ್? ಡಸ್ ಹಿ ಕಾಲ್? ನಾವು ಅವನು ಅವಳು ಅನ್ನೋದ್ರ ಜೊತೆಗೆ ಕ್ವೆಶನ್ ಕೇಳಬೇಕು ಅಂದ್ರೆ ಡಸ್ ಜೊತೆ ನಾವು ಪ್ರಾರಂಭ ಮಾಡಬೇಕು, ಡೂ ಅಲ್ಲ. ಡಸ್ ಹಿ ಕಾಲ್ ಅಂತ ಹೇಳ್ಬೇಕು. ಅವರು ಎಂದಿಗೂ ನನ್ನನ್ನು ಕರೆದಿಲ್ಲ. ಅವರು ಎಂದಿಗೂ ನನ್ನನ್ನು ಕರೆದಿಲ್ಲ. ದೇ ನೆವರ್ ಕಾಲ್ಡ್ ಮೀ. ದೇ ನೆವರ್ ಕಾಲ್ಡ್ ಮೀ. ದೇ ನೆವರ್ ಎಂದಿಗೂ ಕರೆದಿಲ್ಲ ಅಂತ ಹೇಳೋದಕ್ಕೆ ನೆವರ್ ಕಾಲ್ಡ್ ಮೀ ಅಂತ ಹೇಳ್ಬೇಕು. 15th ಒಂದು ನೋಡಿ. ನನಗೆ ಚಿಕನ್ ಇಷ್ಟ. ನನಗೆ ಚಿಕನ್ ಇಷ್ಟ. ಐ ಲೈಕ್ ಇಟ್ ಚಿಕನ್. ಐ ಲೈಕ್ ಇಟ್ ಚಿಕನ್. ಐ ಲೈಕ್ ಚಿಕನ್. ಐ ಲೈಕ್ ಚಿಕನ್. ಆದರೆ ಅಂದ್ರೆ ಆದರೆ ನನ್ನ ಹೆಂಡತಿಗೆ ಅದು ಇಷ್ಟ ಇಲ್ಲ. ಅದನ್ನ ನಾವು ಹೆಂಗೆ ಹೇಳ್ಬೇಕು? ನನ್ನ ಹೆಂಡತಿ ಅನ್ನೋದು ಐ ಮೀನ್ ಸಿಂಗುಲರ್. ಸಿಂಗುಲರ್ ಜೊತೆ ನಾವು ಡೂ ಅನ್ನೋದನ್ನ ಯೂಸ್ ಮಾಡಬಾರ್ದು. ಇದನ್ನ ನಾವು ಹೆಂಗೆ ಹೇಳ್ಬೇಕು? ಬಟ್ ಮೈ ವೈಫ್ ಡಸಂಟ್ ಲೈಕ್ ಇಟ್. ಬಟ್ ಮೈ ವೈಫ್ ಡಸಂಟ್ ಲೈಕ್ ಇಟ್. ಬಟ್ ಮೈ ವೈಫ್ ಡಸಂಟ್ ಲೈಕ್ ಇಟ್ ಅಂತ ಹೇಳ್ಬೇಕು. ಕೊನೆಯ ಸೆಂಟೆನ್ಸ್ ನೋಡಿ. ನೀವು ಎಲ್ಲಿ ವಾಸಿಸುತ್ತೀರಿ? ನೀವು ಅಂತ ಇದೆ ಅಲ್ವಾ? ಅದಕ್ಕೆ ಯು. ವೇರ್ ಡು ಯು ಲಿವ್? ವೇರ್ ಡು ಯು ಲಿವ್? ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.